Hello my dear student, welcome back to our class. So in previous class I have discussed some of the concept related to the business statistics, about the functions of the business statistics and limitations of the business statistics and some of the basic concepts which are related to the business statistics. So next concept under your syllabus is statistical investigation. Okay, so statistical investigation is nothing but the collection of the data. So collection of data is very necessary for some of the people who are entering into the field of making the some of the project and who are making under the some of the taking higher education. So ಒಂದು higher education ಸಲುವಾಗಿ PhD ಮಾಡೋ ಸಲುವಾಗಿ ಆಗಿರಬಹುದು ಅಥವಾ ಸಮ್ ಆಫ್ ದ ಡೇಟಾ ಕಲೆಕ್ಷನ್ ಒಂದು ಪ್ರಾಜೆಕ್ಟ್ ಸಲುವಾಗಿ ಆಗಿರ್ಬೋದು ಏನು ಮಾಡ್ತಿರ್ತಾರ ಡೇಟಾನ ಕಲೆಕ್ಷನ್ ಮಾಡ್ತಿರ್ತಾರೆ. ಸೊ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಅನಾಲಿಸಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡರ್ ದ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೈನ್ಸ್ ಆಫ್ ಕಲೆಕ್ಷನ್ ಆಫ್ ಡೇಟಾ, ಪ್ರೆಸೆಂಟೇಷನ್ ಆಫ್ ಡೇಟಾ and analysis, and lastly interpretation of the numerical data. So collection of data. So ಯಾವ ರೀತಿಯಾಗಿ ನಾವು ಡೇಟಾನ ಕಲೆಕ್ಷನ್ ಮಾಡ್ತೀವಿ, ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ಇಲ್ಲಿ ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಸೊ ಡೇಟಾ ವಿಲ್ ಬಿ ಕಲೆಕ್ಟೆಡ್ ಇನ್ two types. There are mainly two types of data will be collected by an investigator. So first one is their primary data and second one is their secondary data. So let us know about them one by one. So what do you mean by primary data? So primary data are the fresh data collected directly from the field or they are first hand data. Primary data andre endi? When an investigator collects the data by an inquiry or by an investigation. ಇನ್ವೆಸ್ಟಿಗೇಟರ್ ಏನು ಮಾಡ್ತಾನಂದ್ರೆ ಬೈ ಆನ್ ಎನ್ಕ್ವೈರಿ ಆರ್ ಬೈ ಆನ್ ಇನ್ವೆಸ್ಟಿಗೇಷನ್ ದೇ ಆರ್ ಕಲೆಕ್ಟೆಡ್ ದ ಇನ್ಫಾರ್ಮೇಷನ್. ಸೊ ಪ್ರೈಮರಿ ಡೇಟಾ ಇನ್ವೆಸ್ಟಿಗೇಟರ್ ಏನು ಒಂದು ಫಸ್ಟ್ ಟೈಮ್ ಫೀಲ್ಡಿಗೆ ಹೋಗಿ ಒಂದು ಡೇಟಾ ಕಲೆಕ್ಷನ್ ಮಾಡ್ತಲ್ಲ, ಆ ಒಂದು ಡೇಟಾಕ್ಕೆ ನಾವು ಏನಂತ ಕರಿತೀವಿ, ಪ್ರೈಮರಿ ಡೇಟಾ ಅಂತ ಕರಿತೀವಿ. ಫಸ್ಟ್ ಟೈಮ್ ಡೇಟಾ ಏನಂತ ಕರಿತೀವಿ, ಪ್ರೈಮರಿ ಡೇಟಾ. ಸೊ ದೇ ಆರ್ ಫಸ್ಟ್ ಹ್ಯಾಂಡ್ ಇನ್ ನೇಚರ್ ಬಿಕಾಸ್ before we are collecting the data, no one should be used that one, no one should be collected. First time data ನಾವು ಕಲೆಕ್ಷನ್ ಮಾಡ್ತೀವಲ್ಲ, ಆ ಒಂದು ಡೇಟಾಕ್ಕೆ ಏನಂತ ಕರಿತೀವಿ, ನಾವು ಇಲ್ಲಿ ಪ್ರೈಮರಿ ಡೇಟಾ ಅಂತ ಕರಿತೀವಿ. ಓಕೆ, ಹಿಯರ್ ವೆನ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದ ಪ್ರೈಮರಿ ಡೇಟಾ ಆರ್ ದ ಫ್ರೆಶ್ ಡೇಟಾ. ಫ್ರೆಶ್ ಅಂತ ಕರಿತೀವಿ. ಯಾಕಂತಂದ್ರೆ ನಾವಿಲ್ಲಿ ಫಸ್ಟ್ ಟೈಮ್ ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಲ್ಲ, ಆ ಡೇಟಾ ಏನಾಗಿರ್ತದ, ಟೋಟಲಿ ಪ್ಯೂರ್ ಆಗಿರ್ತದ. ಸೊ ಅದಕ್ಕಾಗಿ ನಾವು ಏನಂತ ಕರಿತೀವಿ, ಪ್ರೈಮರಿ ಡೇಟಾ ಅಂತ ಕರಿತೀವಿ. ಹಿಯರ್ ದೇರ್ ಆರ್ ಸಮ್ ಮೆಥಡ್ಸ್ ಆರ್ ಫಾಲೋಡ್ ಅಂಡರ್ ದ ಕಲೆಕ್ಷನ್ ಆಫ್ ದ ಪ್ರೈಮರಿ ಡೇಟಾ. ಸೊ ಯಾವ್ಯಾವ ರೀತಿಯಾದಂಥ ಒಂದು ಮೆಥಡ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಒನ್ ಈಸ್ ದೇರ್ ಡೈರೆಕ್ಟ್ ಅಬ್ಸರ್ವೇಷನ್ ಮೆಥಡ್, ಸೆಕೆಂಡ್ ಒನ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್, ಥರ್ಡ್ ಒನ್ ಇನ್ಫಾರ್ಮೇಷನ್ ಥ್ರೂ ಕರೆಸ್ಪಾಂಡೆನ್ಸ್, ಫೋರ್ತ್ ಒನ್ method of questionnaire, and fifth one schedule sent through enumerators. First one is their direct observation method. So what do you mean by direct observation is nothing but the personally ಏನು ಮಾಡ್ತಾನಂದ್ರೆ ಇನ್ವೆಸ್ಟಿಗೇಟರ್ ಹೋಗಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಷನ್ ಮಾಡ್ತಾನ. ದಟ್ ಈಸ್ ಕಾಲ್ಡ್ ದ ಮೀನ್ಸ್ ಡೈರೆಕ್ಟ್ಲಿ ಒಂದು ಥ್ರೂ ಅಬ್ಸರ್ವೇಷನ್ ಓನ್ಲಿ he will collect some of the information. Take for example some of the students IQ ಏನಾಗಿರ್ತದ, ಚಿಲ್ಡ್ರನ್ಸ್ ಲೈಕ್ ಸಮ್ ಆಫ್ ದ ಚಿಲ್ಡ್ರನ್ IQ ಏನಾಗಿರ್ತದ, ಸ್ವಲ್ಪ ಕಡಿಮೆ ಇರ್ತದ. ಸೊ ಅಲ್ಲಿ ಏನಾಗ್ತದ, ಬೈ ಅಬ್ಸರ್ವಿಂಗ್ ಓನ್ಲಿ ವಿ ಕ್ಯಾನ್ ಕಲೆಕ್ಟಿಂಗ್ ದ ಡೇಟಾ. ದಟ್ ಈಸ್ ಕಾಲ್ಡ್ ದ ಡೈರೆಕ್ಟ್ ಅಬ್ಸರ್ವೇಷನ್ ಮೆಥಡ್. ಸೊ ಡೈರೆಕ್ಟ್ ಅಬ್ಸರ್ವೇಷನ್ ಮೆಥಡ್ ಅಂದಾಗ ನಾವು ಡೈರೆಕ್ಟ್ಲಿ ಒಂದು ಅಬ್ಸರ್ವ್ ಮಾಡ್ಕೊಂಡು ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಿ. ಸೊ ಆ ಒಂದು ಮೆಥಡ್ ಎಲ್ಲಿ ಯುಟಿಲೈಸ್ ಮಾಡ್ತೀವಿ ಅಂದ್ರೆ ಕಲೆಕ್ಷನ್ ಆಫ್ ದ ಡೇಟಾ ಅಂಡರ್ ದ ಪ್ರೈಮರಿ ಡೇಟಾ ಒಂದು ಕಲೆಕ್ಷನ್ ಮಾಡಲಿಕ್ಕೆ ಈ ಒಂದು ಮೆಥಡ್ನ ಯುಟಿಲೈಸ್ ಮಾಡ್ತೇವೆ. ಬಟ್ ಈ ಒಂದು ಮೆಥಡ್ ಯುಟಿಲೈಸ್ ಮಾಡೋದ್ರಿಂದ ಏನಾಗ್ತದ, ಕೆಲವೊಂದಷ್ಟು ಅಡ್ವಾಂಟೇಜಸ್ ಆಗ್ತಾವೆ, ಕೆಲವೊಂದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಆಗ್ತಾವೆ.
ಅಡ್ವಾಂಟೇಜಸ್ ಏನಾಗ್ತವೆ ಅಂದ್ರೆ ನಾವು ಡೈರೆಕ್ಟೇ ಒಬ್ಸರ್ವ್ ಮಾಡೋದ್ರಿಂದ ನಮ್ಮದು ಡೇಟಾ ಏನು ಸಿಗ್ತದ, ಅಕ್ಯುರೇಟ್ ಇರ್ತದ, ರಿಲಯಬಲ್ ಇರ್ತದ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಡೈರೆಕ್ಟ್ ಒಬ್ಸರ್ವೇಷನ್ ಅಂತಂದಾಗ ಇಟ್ ವಿಲ್ ಟೇಕ್ ಅ ಮೋರ್ ಟೈಮ್, ಇಟ್ ವಿಲ್ ಬಿ ಕಾಸ್ಟ್ಲಿ ಅಂತ ಕರಿತೀವಿ. ಯಾಕಂತಂದ್ರೆ ನಾವು ಅಲ್ಲಿ ಆ ಪ್ಲೇಸಿಗೆ ಹೋಗಿ ಫೀಲ್ಡಿಗೆ ಹೋಗಿ ಒಂದು ಡೇಟಾ ಕಲೆಕ್ಷನ್ ಮಾಡೋದಂದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆಲ್ಸೋ ಆ್ಯಂಡ್ ಇಟ್ ವಿಲ್ ಮೇಕ್ ಅ ಕಾಸ್ಟ್ಲಿ ಕೂಡ ಅಂತಲೂ ಹೇಳ್ಬೋದು. ಯಾಕಂತಂದ್ರೆ ಆ ಫೀಲ್ಡಿಗೆ ಹೋಗಿ ಯಾವಾಗ ಒಂದು ಸ್ಯಾಂಪಲ್ ಸೈಜ್ ಜಾಸ್ತಿ ಇರ್ತದಲ್ಲ ಅವಾಗ ಏನಾಗ್ತದ, ಇಟ್ ವಿಲ್ ಬಿ ಮೋರ್ ಕಾಸ್ಟ್ಲಿ ಅಟ್ ಆಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಫಸ್ಟ್ ಒನ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಅಂಡರ್ ಪ್ರೈಮರಿ ಡೇಟಾ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದೇರ್ ಪರ್ಸ್ನಲ್ ಇಂಟರ್ವ್ಯೂ ಮೆಥಡ್. ಸೊ ಪರ್ಸ್ನಲ್ ಇಂಟರ್ವ್ಯೂ ಮೆಥಡ್ ಅಂದರೆ ಏನಿದೆ, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಫೇಸ್ ಟು ಫೇಸ್ ಏನು ಮಾಡ್ತೀವಿ, ಕೆಲವೊಂದಷ್ಟು ಕ್ವಶನ್ಸ್ ಕೇಳ್ತೀವಿ, ಅವ್ರು ಏನು ಮಾಡ್ತಾರೆ, ರೆಸ್ಪಾಂಡ್ಮೆಂಟ್ ಮಾಡ್ತಾರೆ. ಸೊ ರೆಸ್ಪಾಂಡೆನ್ಸ್ ಏನೊಂದು ರೆಸ್ಪಾನ್ಸ್ ಮಾಡ್ತಾರಲ್ಲ ಫೇಸ್ ಟು ಫೇಸ್ ಆಗಿರ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ, ಪರ್ಸ್ನಲ್ ಇಂಟರ್ವ್ಯೂ ಮೆಥಡ್. ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ದ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಪರ್ಸ್ನಲ್ ಆಗಿ ಹೋಗಿ ಒಂದು ಫೇಸ್ ಟು ಫೇಸ್ ಒಂದು ಕ್ವಶನ್ಸ್ ಕೇಳಿದು ಅವರೊಂದು ರೆಸ್ಪಾನ್ಸ್ ಮಾಡ್ತಾರಲ್ಲ ಆ ಒಂದು ಮೆಥಡ್ ಏನಂತ ಕರಿತೀವಿ, ಪರ್ಸ್ನಲ್ ಇಂಟರ್ವ್ಯೂ ಮೆಥಡ್ ಅಂತ ಕರಿತೀವಿ. So as compared to the direct observation method and the personal interview method, it is also accurate, reliable data irtada, but it will take a lot of time and it will be time consuming and also it will be costlier. ಬಿಕಾಸ್ ಆ ಒಂದು ಫೀಲ್ಡಿಗೆ ಹೋಗಿ ಪ್ರತಿಯೊಬ್ಬ ಒಂದು ಪರ್ಸನ್ಸ್ಗೆ ಇಂಟರ್ವ್ಯೂ ತೊಗೊಂಡು ನಾವು ಒಂದು ಡೇಟಾ ಕಲೆಕ್ಷನ್ ಮಾಡೋದಂದ್ರೆ ಒಂದು ಕಾಸ್ಟ್ಲಿ ಆಗ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ಒಬ್ಸರ್ವೇಷನಲ್ಲಿ ನಾವು ಒಬ್ಸರ್ವ್ ಮಾಡಿ ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಿ. ಇನ್ನೊಂದು ಪರ್ಸ್ನಲ್ ಇಂಟರ್ವ್ಯೂ ತಂದಾಗ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವೊಂದು ಇನ್ಫಾರ್ಮೇಷನ್ನ ಕಲೆಕ್ಷನ್ ಮಾಡ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದೇರ್ ಇನ್ಫಾರ್ಮೇಷನ್ ಥ್ರೂ ಕರೆಸ್ಪಾಂಡೆನ್ಸ್. ಕರೆಸ್ಪಾಂಡೆನ್ಸ್ ಆರ್ ನಥಿಂಗ್ ಬಟ್ ದ ಏಜೆಂಟ್ಸ್. ಕರೆಸ್ಪಾಂಡೆನ್ಸನ್ನು ನಾವು ಏನು ಹೇಳ್ತೀವಿ ಇಲ್ಲಿ, ಏಜೆಂಟ್ಸ್ ಅಂತ ಕರಿತೀವಿ. ಸೊ ಏಜೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಪೀಪಲ್ ಹೂ ಆರ್ ಅಪಾಯಿಂಟೆಡ್ ಫಾರ್ ದಿ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ದಿ ಡೇಟಾ. ಸೊ ನಮಗೊಂದು ಡೇಟಾ ಕಲೆಕ್ಷನ್ ಮಾಡಬೇಕಾಯ್ತಂದ್ರೆ ಇನ್ವೆಸ್ಟಿಗೇಟರ್ ಏನು ಮಾಡ್ತಾನಂದ್ರೆ ಕೆಲವೊಂದಷ್ಟು ಏಜೆಂಟ್ಸ್ನ ಅಪಾಯಿಂಟ್ ಮಾಡ್ಕೋತಾರ. ಸೊ ಆ ಒಂದು ಏಜೆಂಟ್ಸ್ಗೆ ಏನು ಮಾಡ್ತೀವಿ ನಾವು ಇಲ್ಲಿ, ಕಮಿಷನ್ ಕೊಟ್ಟು ಒಂದು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಲಿಕ್ಕೆ ಹೇಳ್ತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ, ಇನ್ಫಾರ್ಮೇಷನ್ ಥ್ರೂ ಕರೆಸ್ಪಾಂಡೆನ್ಸ್. ಕರೆಸ್ಪಾಂಡೆನ್ಸ್ ಅಂತಂದಾಗ ಏಜೆಂಟ್ಸ್, these are the persons who are appointed for the purpose of collection of data. They are called as the correspondents ಅಂತ ಕರಿತೀವಿ. ಸೊ ಇವ್ರು ಏನು ಮಾಡ್ತಾರಂದ್ರೆ ಆನ್ ದೇರ್ ಓನ್ ಸ್ಟೈಲ್, ಆನ್ ದೇರ್ ಫ್ಯಾಷನ್, ಆನ್ ದೇರ್ ಲೈಕ್ಸ್ ಅದರ ಬೇಸ್ ಮೇಲೆ ಏನು ಮಾಡ್ತಾರೆ, ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಿ. ಸೊ ವೆನ್ ವಿ ಆರ್ ಕಂಪೇರಿಂಗ್ ವಿತ್ ದ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಆ್ಯಂಡ್ ದ ಡೈರೆಕ್ಟ್ ಒಬ್ಸರ್ವೇಷನ್ ಮೆಥಡ್, ಇಟ್ ವಿಲ್ ಟೇಕ್ ಅ ಲೆಸ್ ಟೈಮ್ ಬಟ್ ಇಟ್ ವಿಲ್ ಬಿ ಚೀಪ್ ಅಂತ ಕರಿತೇವೆ. ಯಾಕಂತಂದ್ರೆ ನಾವು ಫೀಲ್ಡಿಗೆ ಹೋಗಿ ಒಂದು ಡೇಟಾ ಕಲೆಕ್ಷನ್ ಮಾಡೋದಂದ್ರೆ ಅಲ್ಲಿ ಏನಾಗ್ತದೆ, ನಮಗೆ ಕಾಸ್ಟ್ಲಿ ಆಗ್ತದೆ. ಬಟ್ ನಾವು ಏಜೆಂಟ್ಗೆ ಒಂದು ಅಥಾರಿಟಿ ಕೊಟ್ಟು ಈ ರೀತಿಯಾದಂಥ ಒಂದು ಡೇಟಾ ಕಲೆಕ್ಷನ್ ಮಾಡಲಿಕ್ಕೆ ಹೇಳಿದ್ದು ಅಂದ್ರೆ ಅವ್ರಿಗೊಂದು ಸಮ್ ಆಫ್ ದ ಅಮೌಂಟ್ ಕಮಿಷನ್ ಕೊಟ್ಟು ಒಂದು ಡೇಟಾನ ಕಲೆಕ್ಷನ್ ಮಾಡ್ತೀವಿ. ಸೊ ಅವಾಗ ಏನಾಗ್ತದೆ, ನಮ್ಮ ಕೆಲಸ ಬದಲಾಗಿ ಅವ್ರು ಹೋಗಿ ಮಾಡ್ತಿರ್ತಾರಲ್ಲ, ಸೊ ಅಲ್ಲೇನಾಗ್ತದೆ ಅಂದ್ರೆ ಟೈಮ್ ಕನ್ಸ್ಯೂಮ್ ಏನಾಗ್ತದ ಹೆಚ್ಚಾಗ್ತಿತ್ತಲ್ಲ ಇಲ್ಲಿ ಪರ್ಸ್ನಲ್ ಇಂಟರ್ವ್ಯೂ ಮೆಥಡ್ನಲ್ಲಿ, ಅಲ್ಲೇನಾಗ್ತದ ಕಡಿಮೆ ಆಗ್ತದ. ಯಾಕಂತಂದ್ರೆ ನಮ್ಮ ಕೆಲಸ ಏನು ಮಾಡ್ತಿರ್ತಾರೋ ಒಂದು ಏಜೆಂಟ್ಸ್ ಮಾಡ್ತಿರ್ತಾರ. ಸೊ ಅಲ್ಲೇನಾಗ್ತದ, ಇನ್ಫಾರ್ಮೇಷನ್ ಥ್ರೂ ಕರೆಸ್ಪಾಂಡೆನ್ಸ್ ಏನಾಗ್ತದ ನಮ್ಗೆ ಚೀಪ್ ಬೀಳ್ತದ. ಯಾಕಂತಂದ್ರೆ ಇನ್ಫಾರ್ಮೇಷನ್ ನಮ್ಮ ಬದಲಾಗಿ ಅವ್ರು ಮಾಡ್ತಿರ್ತಾರೋ, ಅದಕ್ಕಾಗಿ ಅದಕ್ಕೆ ಏನಂತ ಕರಿತೀವಿ, ಇನ್ಫಾರ್ಮೇಷನ್ ಥ್ರೂ ದ ಕರೆಸ್ಪಾಂಡೆನ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ದೇರ್ ಮೆಥಡ್ ಆಫ್ ಕ್ವೆಶ್ಚನೈರ್. ಸೊ when we are concerning about the questionnaire is nothing but the set of questions ಅಂತ ಕರಿತೀವಿ. ಸೆಟ್ ಆಫ್ ಕ್ವಶನ್ಸ್. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ವೆಸ್ಟಿಗೇಟರ್ ಏನು ಮಾಡ್ತಾರೆ, ಕೆಲವೊಂದಷ್ಟು 20-25 ಪೀಪಲ್ಗೆ ಸೆಟ್ ಆಫ್ ಕ್ವಶನ್ಸ್ ಮಾಡಿ ಐದರ್ 10 ಕ್ವಶನ್ಸ್ ಆಗಿರ್ಬೋದು, ಒಂದು 25 ಆಗಿರ್ಬೋದು, 50 ಆಗಿರ್ಬೋದು, ಯಾವ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ನೀವು ಕಲೆಕ್ಷನ್ ಮಾಡೋದಲ್ಲ ಅದರ ಬೇಸ್ ಮೇಲೆ ನಾವು ಇಲ್ಲಿ ಏನು ಮಾಡ್ಬೇಕು ರೀ, ಒಂದು ಕ್ವೆಶ್ಚನೈರ್ ರೆಡಿ ಮಾಡೋದು. ಸೊ ಕ್ವೆಶ್ಚನೈರ್ ಅಂದರೆ ಏನು ಬರ್ತದೆ ಅಂದ್ರೆ ಸೆಟ್ ಆಫ್ ಕ್ವಶನ್ಸ್ ಅಂತ ಕರಿತೀವಿ. ಸೊ ಕ್ವೆಶ್ಚನೈರ್ ರೆಡಿ ಮಾಡಿ ಆ ಒಂದು ಕ್ವೆಶ್ಚನೈರ ನೀವು ಯಾವ ಒಂದು ಪ್ಲೇಸ್ನಿಂದ ನೀವು ಕಲೆಕ್ಷನ್ ಮಾಡೋದಲ್ಲ ಅಲ್ಲಿ ಕೆಲವೊಂದಷ್ಟು ಜನರಿಗೆ ಆ ಒಂದು ಕ್ವೆಶ್ಚನೈರ್ ಕೊಡೋದು. ಮೀನ್ಸ್ ಇಟ್ ಈಸ್ ಹ್ಯಾವಿಂಗ್ ಅ ಸಮ್ ಆಫ್ ದ ಕ್ವಶನ್ಸ್. ಸೊ ಆ ಒಂದು ಕ್ವೆಶ್ಚನೈರ್ನಲ್ಲಿ ಅವ್ರಿಗೆ ಆನ್ಸರ್ ಮಾಡಲಿಕ್ಕೆ ಎಸ್ ಆರ್ ನೋ ಈ ರೀತಿಯಾದಂಥ ಕೆಲವೊಂದಷ್ಟು ಆಪ್ಷನ್ಸ್ ಕೊಡೋದು.
ಸೊ ಅವಾಗ ಏನಾಗ್ತದ, ದ ರೆಸ್ಪಾಂಡೆಂಟ್ಸ್ ಶುಡ್ ಬಿ ಪ್ರೊವೈಡ್ ದೇಯರ್ ರೆಸ್ಪಾನ್ಸ್ ಇನ್ ದ ಪೇಪರ್ಸ್ ಇನ್ ದ ಕ್ವಶನಾಯರ್. ಸೊ ಕ್ವಶನಾಯರ್ ರೂಪದಲ್ಲಿ ನೀವು ಏನೊಂದು ಸೆಟ್ ಆಫ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿನ ಅವರು ಒಂದು ಆನ್ಸರ್ ಕೊಟ್ಟಿರ್ತಾರೆ. ಸೊ ಕ್ವಶನಾಯರ್ ಯಾವ ರೀತಿ ಇರಬೇಕು? ಸೊ ದೇರ್ ಆರ್ ಸಮ್ ಫೀಚರ್ಸ್ ವಿಲ್ ಬಿ ದೇರ್. ದ ಕ್ವಶನಾಯರ್ ಶುಡ್ ನಾಟ್ ಬಿ ಟೂ ಲಾಂಗ್. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾಗಿರ್ಬೋದು, ಅದು ಕ್ವಶನಾಯರ್ ದೊಡ್ಡದಾಗಿರಬಾರ್ದು. ಇಟ್ ಶುಡ್ ಬಿ ಸಿಂಪಲ್. ಕ್ವಶನಾಯರ್ ಶುಡ್ ಬಿ ಸಿಂಪಲ್. ಕ್ವಶನಾಯರ್ ಶುಡ್ ನಾಟ್ ಬಿ ಟೂ ಲಾಂಗ್. The questionnaire should not give the, that is, hint to give the answer, and questionnaire should not give the double meaning. ಸೊ ಡಬಲ್ ಮೀನಿಂಗ್ ಆಗಬಾರ್ದು ಅನ್ನುವಂಥ ಒಂದು ಕ್ವಶನ್ಸ್ ಏನಾಗಿರ್ದು ಅಲ್ಲಿ ಇರಬಾರ್ದು. ಕ್ವಶನ್ಸ್ ಏನಾಗ್ತಿರ್ತಾವೆ, ಕೆಲವೊಂದಷ್ಟು ಜನ ಏನಾದ್ರು ಡಬಲ್ ಮೀನಿಂಗ್ ಮಾಡ್ಕೋತಿರ್ತಾರೆ. ಸೊ ಆ ರೀತಿಯಾದಂಥ ಕ್ವಶನ್ಸ್ ಏನಾಗಿರ್ಬೋದು ಅದರಲ್ಲಿ ಕ್ವಶನಾಯರ್ನಲ್ಲಿ ಇರಬಾರ್ದು. ಕ್ವಶನ್ಸ್ ಶಾರ್ಟ್ನಲ್ಲಿ ಇರಬೇಕು ಮತ್ತು ಕ್ವಶನ್ ನಂಬರ್ ಕೂಡ ಏನಾಗಿರ್ಬೋದು ಕಡಿಮೆ ಇರಬೇಕು, ಬಹಳಷ್ಟು ಪ್ರಮಾಣದಲ್ಲಿ ಇರಬಾರ್ದು. ಅಟ್ಲೀಸ್ಟ್ 10, 20 ಆರ್ ಲಾಸ್ಟ್ಲಿ 25 ಇಷ್ಟೇ. ಕೆಲವೊಂದಷ್ಟು ಕ್ವಶನ್ಸ್ ನಾವಲ್ಲಿ ಕೊಡಬೇಕು, ಪರ್ಸ್ನಲ್ ಕ್ವಶನ್ಸ್ನ ಕೇಳಬಾರ್ದು. ಸೊ ಈ ರೀತಿಯಾದಂಥ ಒಂದು ಕ್ವಶನಾಯರ್ ನಾವು ಏನು ಮಾಡ್ಬೇಕು ರೀ, ಅಬೌಟ್ ಕಲೆಕ್ಷನ್ ಆಫ್ ಡೇಟಾ. ನಾವು ಯಾವ ಒಂದು ಡೇಟಾನ ಕಲೆಕ್ಷನ್ ಮಾಡೋದಲ್ಲ ಆ ಡೇಟಾಕ್ಕೆ ಸೀಮಿತವಾದಂಥ ಒಂದು ಕ್ವಶನ್ಸ್ ಅಷ್ಟನ್ನು ನಾವಲ್ಲಿ ಕ್ವಶನಾಯರ್ನಲ್ಲಿ ಹಾಕಬೇಕು, ಕ್ವಶನ್ ಸೆಟ್ ಮಾಡಬೇಕು. ಕ್ವಶನಾಯರ್ ಏನಿರಬೇಕು, ಜಾಸ್ತಿ ಇರಬಾರ್ದು, ಸಿಂಪಲ್ ಆಗಿರಬೇಕು, ಡಬಲ್ ಮೀನಿಂಗ್ ಆಗಿರಬಾರ್ದು, ಮತ್ತು ಅದು ಯಾವುದೇ ರೀತಿಯಾದಂಥ ಕ್ವಶನ್ಸ್ಗೆ ನೀವೇನು ಕ್ವಶನ್ ಕೇಳ್ತಲ್ಲ ಅಲ್ಲಿ ಅವರಿಗೆ ಆನ್ಸರ್ ಕೊಡುವಂಥ ಒಂದು ಕ್ವಶನ್ಸ್ ಇರಬಾರ್ದು. ಅವ್ರಿಗೆ ಈಸಿಲಿ ಐಡೆಂಟಿಫಿಕೇಷನ್ ಆಗಬೇಕು, ನೀವೇನು ಕ್ವಶನ್ ಅವ್ರಿಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಈ ರೀತಿಯಾದಂಥ ಕ್ವಶನ್ಸ್ ನೀವೇನು ಮಾಡಬೇಕ್ರಿ, ಒಂದು ಕ್ವಶನಾಯರ್ ರೂಪದಲ್ಲಿ ಸೆಟ್ ಮಾಡಿ ಈಚ್ ಪರ್ಸನ್ಸ್ಗೆ ಕೊಟ್ಟು ಅವ್ರಿಗೆ ಟೈಮ್ ಲಿಮಿಟ್ ಕೊಟ್ಟು ಒಂದು 15 ದಿವಸ, ಒಂದು 1 ಮಂತ್ ಆಗಿರ್ಬೋದು, ಒಂದು 10 ಡೇಸ್ ಆಗಿರ್ಬೋದು. ಅದಾದ ನಂತರ ನಾವು ಭೇಟಿ ಕೊಟ್ಟು ಫೀಲ್ಡ್ಗೆ ತೊಗೊಂಡು ಅದನ್ನು ಕಲೆಕ್ಷನ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಮೆಥಡ್ ಆಫ್ ಕ್ವಶನಾಯರ್ ಇಟ್ ವಿಲ್ ಟೇಕ್ ಅ ಲೆಸ್ ಟೈಮ್, ಇಟ್ ವಿಲ್ ಬಿ ಲೆಸ್ ಕಾಸ್ಟ್ಲಿ ಅಟ್ ಆಲ್, ಬಟ್ ಸಮ್ಟೈಮ್ಸ್ ವಾಟ್ ಎವರ್ ದ ರೆಸ್ಪಾನ್ಸ್ ರೇಟ್ ಏನಿರ್ತದ ಹೆಚ್ಚಿರ್ತದ. ಬಟ್ ಏನಾಗ್ತದೆ ಅಲ್ಲಿ ಕೆಲವೊಂದಷ್ಟು ರೆಸ್ಪಾಂಡೆಂಟ್ಸ್ ಏನು ಮಾಡ್ತಾರೆ, ಯಾವ್ದು ಬೇಕಾದ ಕ್ವಶನ್ಸ್ ಏನಾಗಿರ್ತದ ಅವರಿಗೆ ಕೆಲಸ ಜಾಸ್ತಿ ಆಗಿರ್ತದಲ್ಲ, ಸೊ ಅವ್ರ ಕ್ವಶನ್ಸ್ ನೋಡಲ್ದಾನೆ ಏನು ಮಾಡ್ತಿರ್ತಾರೆ, ಎಸ್ ನೋ ಅಂತ ಈ ರೀತಿಯಾಗಿ ಆನ್ಸರ್ ಮಾಡಿಬಿಟ್ಟಿರ್ತಾರೆ. ಯಾಕಂತಂದ್ರೆ ದ ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ದ ಇಂಟ್ರೆಸ್ಟೆಡ್ ಇನ್ ದ ವಾಟ್ ಎವರ್ ಯು ಆರ್ ಪ್ರೊವೈಡೆಡ್ ದ ಸೆಟ್ ಆಫ್ ಕ್ವಶನ್ಸ್ ಇನ್ ದಿ ಫಾರ್ಮ್ ಆಫ್ ಕ್ವಶನಾಯರ್. ಸೊ ರೆಸ್ಪಾನ್ಸ್ ರೇಟ್ ಏನಾಗಿರ್ತದ ಅದು ಹೈ ಆಗಿರ್ತದ, ಬಟ್ ರಿಸಲ್ಟ್ ಏನಾಗ ಸರಿಯಾಗಿ ಕೊಟ್ಟಿರಂಗಿಲ್ಲ. ವಾಟ್ ಎವರ್ ದ ಕ್ವಶನ್ಸ್ ಯು ಹ್ಯಾವ್ ಆಸ್ಕ್ಡ್ ಸರಿಯಾಗಿ ಆನ್ಸರ್ ಮಾಡೋಂಗಿಲ್ಲ. ಸೊ ಇದರಿಂದ ಏನಾಗ್ತದ, ನಮಗೊಂದು ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗ್ತದ, ಡಿಫಿಕಲ್ಟಿ ಆಗ್ತದ. ಸೊ ದೇ ಆರ್ ಕಾಲ್ಡ್ ಆಸ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ದ ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದೇರ್ ಶೆಡ್ಯೂಲ್ಸ್ ಆ್ಯಂಡ್ ಥ್ರೂ ದ ಎನ್ಯೂಮ್ರೇಟರ್ಸ್. ಸೊ ಇಲ್ಲೇನು ಮಾಡ್ತೀವಿ ಅಂದ್ರೆ ಕೆಲವೊಂದಷ್ಟು ಶೆಡ್ಯೂಲ್ ರೆಡಿ ಮಾಡೋದು. ಸೊ ಆ ಒಂದು ಶೆಡ್ಯೂಲ್ಸ್ನ ಏನು ಮಾಡೋದ್ರಿ, ಎನ್ಯೂಮ್ರೇಟರ್ಸ್ಗೆ ಕೊಡೋದು. ಸೊ ದೀಸ್ ಆರ್ ದ ಪೀಪಲ್ ಹೂ ಆರ್ work with the sum of the investigator. On the basis of the investigator, whatever they will say, they will work. They are called as the enumerator. ಶೆಡ್ಯೂಲ್ ಅಂತಂದಾಗ ಕೆಲವೊಂದಷ್ಟು ಶೆಡ್ಯೂಲ್ ರೆಡಿ ಮಾಡೋದು, ಆ ಶೆಡ್ಯೂಲ್ಸ್ನ ಒಂದು ಎನ್ಯೂಮ್ರೇಟರ್ಸ್ಗೆ ಕೊಟ್ಟು ಈ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ಕಾಲ್ಡ್ as the sum of the methods of the collection of the primary data. Okay, and in next class I will discuss with the next concept, that is a collection of data, second type of collection of data, that is a secondary data. Okay, thank you.